ನೋಡಿ ಕ್ವಶನ್ ಫಿಟ್ ಎ ಪ್ಯಾರಾಬೋಲಾ y is equal to ax square plus bx plus c for the data x ಮತ್ತೆ y ಕೊಟ್ಟಿದ್ದಾರೆ. ಹೆಂಗ್ ಮಾಡೋದು ನೋಡಿ. ಫಸ್ಟ್ ಏನ್ ಬರೀಬೇಕು, ದ ನಾರ್ಮಲ್ ಇಕ್ವೇಶನ್ಸ್ associated with y is equal to ax square plus bx plus c or ಇಲ್ಲಿ y ಗೆ ಸಮೇಶನ್ ಆಫ್ y ಬರ್ಕೋಬೇಕು. a ಕಾನ್ಸ್ಟೆಂಟ್ x ಸ್ಕ್ವೇರ್ ಗೆ ಸಮೇಶನ್ ಆಫ್ x ಸ್ಕ್ವೇರ್ ಬರ್ಕೋಬೇಕು. b ಕಾನ್ಸ್ಟೆಂಟ್ x ಗೆ ಸಮೇಶನ್ ಆಫ್ x ಬರ್ಕೋಬೇಕು. ಆಮೇಲೆ n c ಬರೀಬೇಕು. ಇಲ್ಲಿ y ಗೆ ಎಕ್ಸ್ ವೈ ಬರ್ಕೋಬೇಕು, ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ಕ್ಯೂಬ್ ಬರ್ಕೋಬೇಕು, ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಸಿ ಇಂಟು ಸಮೇಶನ್ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ವೈ ಗೆ ಎಕ್ಸ್ ಸ್ಕ್ವೇರ್ ವೈ ಅಂತ ಬರ್ಕೋಬೇಕು, ಎಕ್ಸ್ ಕ್ಯೂಬ್ ಗೆ ಎಕ್ಸ್ ಪವರ್ 4 ಬರ್ಕೋಬೇಕು, ಸಮೇಶನ್ ಆಫ್ ಎಕ್ಸ್ ಕ್ಯೂಬ್ ಬರ್ಕೊಳ್ಳಿ, ಸಿ ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್. ಈ ತರ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಗೆ ಬಿ ಎಕ್ಸ್ ಪ್ಲಸ್ ಸಿ ಗೆ ಈ ತರ ನಾರ್ಮಲ್ ಇಕ್ವೇಶನ್ಸ್ ಬರ್ಕೊಳ್ಳಿ. ನಿಮ್ಗೆ ಸಮೇಶನ್ಸ್ ಏನೇನ್ ಬೇಕಾಗುತ್ತೆ ಹೇಳಿ ಅಂದ್ರೆ, ಇಲ್ಲಿ ಸಮೇಶನ್ ಆಫ್ ವೈ ಬೇಕಾಗುತ್ತೆ, ಸಮೇಶನ್ ಆಫ್ ಎಕ್ಸ್ ವೈ ಬೇಕಾಗುತ್ತೆ, ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಬೇಕಾಗುತ್ತೆ, ಆಮೇಲೆ ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕಾಗುತ್ತೆ, ಸಮೇಶನ್ ಆಫ್ ಎಕ್ಸ್, ಸಮೇಶನ್ ಆಫ್ ಎಕ್ಸ್ ಕ್ಯೂಬ್, ಸಮೇಶನ್ ಆಫ್ ಎಕ್ಸ್ ಪವರ್ 4 ಇಷ್ಟು ಬೇಕು. ಜೊತೆಗೆ ಎನ್ ಬೇಕು. ಎನ್ ಅಂದ್ರೆ ಡೇಟಾ ಎಷ್ಟು ಕೊಟ್ಟಿರ್ತಾರೆ ಅದಕ್ಕೆ ಕಾಮನ್. ಈಗ ಟೇಬಲ್ ನೀವು ಮಾಡುವಾಗ ಎಕ್ಸ್ ವೈ ಫಸ್ಟ್ ಬರ್ಕೋಗಿ, ಎಕ್ಸ್ ವೈ. ಈಗ ಎಕ್ಸ್ ಬಂದು 0.0, 1.5, 2.0, 2.5, 3.0, 3.5, 4.0 ಇದು ಎಕ್ಸ್. ವೈ ಬಂದು 1 ಗೆ 1.1, 1.3, 1.6, 2.0, 2.7, 3.4, 4.1. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಈಗ ನೋಡಿ ನಿಮ್ಗೆ ಸಮೇಶನ್ ಬೇಕಾಗಿರೋದು ಇದು ನೋಡಿ, ವೈಗೆ ಇದನ್ನ ಆಡ್ ಮಾಡಿದ್ರೆ ಸಮೇಶನ್ ಆಫ್ ವೈ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಎಕ್ಸ್ಗೆ ಆಡ್ ಮಾಡಿದ್ರೆ ಸಮೇಶನ್ ಆಫ್ ಎಕ್ಸ್ ಸಿಗುತ್ತೆ. ಆದ್ರೆ ಮೇನ್ ಬೇಕಾಗಿರೋದು ಎಕ್ಸ್ ವೈ, ಸ್ಕ್ವೇರ್ ವೈ, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ ಪವರ್ 4 ಟೇಬಲ್ ಮಾಡ್ಕೋಬೇಕು. ಎಕ್ಸ್ ಇಂಟು ವೈ, ಎಕ್ಸ್ ಸ್ಕ್ವೇರ್ ಇಂಟು ವೈ, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ ಪವರ್ 4 ಕ್ಯಾಲ್ಸಿಲಿನ ಟೈಪ್ ಮಾಡ್ಕೋಬೇಕು. ಶಿಫ್ಟ್ ಟು 9 3 equal alpha close bracket alpha st alpha integral alpha close bracket square alpha st alpha integral alpha close bracket square alpha integral alpha close bracket cube alpha integral alpha close bracket 4 calculate. X ಬಂದು 1.0, y ಬಂದು 1. ಆನ್ಸರ್ 1.1. 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ ಎಕ್ಸ್ಟೆಂಡ್ ಮಾಡೋಣ. 1.1 ಬರ್ಕೊಳ್ಳೋಣ. ಇಲ್ಲಿ ಇದು 1.1, 1, 1, 1. ಇಲ್ಲಿ ನೋಡಿ, ಈಗ ಸೆಲೆಕ್ಟ್ ಶಿಫ್ಟ್ ಮೋಡ್ 6 4 ಡೇಸ್. ಎಕ್ಸ್ ಬಂದು 1.5, ವೈ ಬಂದು 1.3. ಆನ್ಸರ್ ಬಂದು 1.95. 2.925.
2.25, 3.375, 3.375, 5.0625, 5.0625. Next, 2 x2 y1 friends is here. xy1 to 3.2, 6.4, 4, 8, 16, x2 3.5, y2 5, 12.5, 6.25, 15.625, 39.0625, x1 to 3, y1 to 2.7, 8.1, 24.3, 9, 27, sorry, 81, 3.5, 3.4, 3.5, 3.4, 11.9, 41.65, 12.25, 42.875, 150.0625, 4, 4.1, 4, 4.1, 16.4, 65.6, 16, 64, 256 ಮುಗೀತು. ಈಗ ನೋಡಿ ಸಮ್ ಮಾಡಬೇಕು. ಇದ್ರದ್ದು ಬೇಕು, ಇದ್ರದ್ದು ಬೇಕು, ಇದ್ರದ್ದು ಬೇಕು, ಇದ್ರದ್ದು ಬೇಕು, ಇದ್ರದ್ದು ಬೇಕು, ಇದ್ರದ್ದು ಬೇಕು. ಈಗ ಮಾಡೋದು ಯಾವ ಥರ ನೋಡಿ ಸಮೇಷನ್. ಇಲ್ಲಿ ನೋಡಿ ಮೋಡ್ ಹೋಗಿ 3 ಸ್ಟಾರ್ಟ್ ಹೊಡೆದು ಅದರಲ್ಲಿ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಯಾರಾಬೋಲಾ 3 ಸೆಲೆಕ್ಟ್ ಮಾಡಿ, ಸ್ಟ್ರೈಟ್ ಲೈನ್ ಮಾಡಿದ್ರೆ 2 ಸೆಲೆಕ್ಟ್ ಮಾಡಿ. ಆಮೇಲೆ ಎಕ್ಸ್ ಡೇಟಾ ಹೊಡೀರಿ. 1.0, 1.5, 2.0, 2.5, 3.0, 3.5. ಆಮೇಲೆ ವೈ ಡೇಟಾ 1.1, 1.3, 1.6, 2.0, 2.7, 3.4. ಇದು 4 ಹೊಡೆದಿಲ್ಲ. 4, 3, 4ಗೆ 4. ಈ ಥರ ಹೊಡ್ಕೊ. ಆಮೇಲೆ ಎ ಸಿ ಹೊಡೆದು ಶಿಫ್ಟ್ 1, 3 ಸಮೇಷನ್ ಆಫ್ ಎಕ್ಸ್ ಅಂದರೆ 2 ಈಕ್ವಲ್ ಮಾಡಿದ್ರೆ 17.5 ಬರುತ್ತೆ. ಎಷ್ಟು? 17.5. ಆಮೇಲೆ ಎ ಸಿ ಹೊಡೆದು
ಶಿಫ್ಟ್ ಹೊಡೆದು 1 ಹೊಡೆದು 3 ಸಮೇಷನ್, ಅದರಲ್ಲಿ y ಬೇಕು ಅಂದರೆ 4 ಹೊಡಿಬೇಕು. 16.2. ಆಮೇಲೆ AC ಹೊಡೆದು ಶಿಫ್ಟ್ ಹೊಡೆದು 1 ಹೊಡೆದು 3 ಹೊಡೆದು ಸಮೇಷನ್ ಆಫ್ XY ಅಂದರೆ 47.65. ಶಿಫ್ಟ್ ಹೊಡೆದು 1 ಹೊಡೆದು 3 ಹೊಡೆದು ಸಮೇಷನ್ ಆಫ್ x2y ಅಂದರೆ 7. 154.475. 154.47. ಆಮೇಲೆ ಶಿಫ್ಟ್ AC ಹೊಡೆದು ಶಿಫ್ಟ್ ಹೊಡೆದು 1 ಹೊಡೆದು 3 ಹೊಡೆದು ಸಮೇಷನ್ ಆಫ್ x2 ಅಂದರೆ 1. 50.75. ಈ ಶಿಫ್ಟ್ ಹೊಡೆದು 1 ಹೊಡೆದು 3 ಹೊಡೆದು ಸಮೇಷನ್ ಆಫ್ x3 ಅಂದರೆ 6. 161.875. ಹೊಡೆದು 1 ಹೊಡೆದು 3 ಹೊಡೆದು ಸಮೇಷನ್ ಆಫ್ x4 4 ಅಂದರೆ 8. 548.187. ನೋಡಿ, ಇದಾದ ತಕ್ಷಣ ಏನು ಮಾಡಬೇಕು, ನೋಡಿ ಒಂದ್ಸತಿ ಒಂದು ವ್ಯಾಲ್ಯೂನ ಚೆಕ್ ಮಾಡೋಣ. ನೋಡಿ ಸಮೇಷನ್ ಇದು 0.1 ಪ್ಲಸ್ 2.925 ಪ್ಲಸ್ 6. ನೋಡಿ ಇದು 6.4 ಆದಮೇಲೆ 12.5 ಪ್ಲಸ್ 24.3 ಪ್ಲಸ್ 41.65 ಆಮೇಲೆ 60 ಪ್ಲಸ್ 65.6. ಆನ್ಸರ್ ನೋಡಿ 154.475. ಅರ್ಥ ಆಗ್ತಿದೆಯಾ? ಅಂದರೆ ನೀವು ಡೈರೆಕ್ಟ್ ಆಗಬೇಕಾದ್ರೂ ಮಾಡ್ಬೋದು ಅಂತ. ಈಗ ನೋಡಿ, ನಾರ್ಮಲ್ ಇಕ್ವೇಷನ್ಸ್ ಬಿಕಮ್ಸ್ ಅಂತ ಬರ್ಕೋಬೇಕು. ನಾರ್ಮಲ್ ಇಕ್ವೇಷನ್ಸ್ ಬಿಕಮ್ ಅಂತ ಬರ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಮೇಷನ್ ಆಫ್ ವೈಗೆ ಸಮೇಷನ್ ಆಫ್ ವೈ ಬದಲು 16.2 a ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬದಲು 50.75 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಬದಲು 17.5. ಎನ್ನು 1 2 3 4 5 6 7. ಎನ್ ಬಂದು 7. ಸಿ summation of xy is 47.65. A into summation of x cube is 161.875 plus b into summation of x square is 50.75 plus c into summation of x is 17.5. Next, summation of x square y ಬಂದು 154.475 a into summation of x power 4 ಅಂದರೆ 548.1875 plus b into summation of x cube ಅಂದರೆ 161.875 plus c into summation of x square ಬಂದು 50.75. ಇದನ್ನ ಕ್ಯಾಲ್ಸಿಲಿ ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಬರ್ಕೋಬೇಕು. ನೋಡಿ ಏನು ಮಾಡೋದು, ಕ್ಯಾಲ್ಸಿಲಿ ಮೋಡು 5 ಇಕ್ವೇಷನ್, ಅದರಲ್ಲಿ 2 ಸೆಲೆಕ್ಟ್ ಮಾಡಿ 50.75 17.5 7 16.2. ನೆಕ್ಸ್ಟ್ 161.875 50.75 17.5 57.65 548.1875 161.875 50.75 next 154.475
ಎ ಬಂದು 0.2429, 0.2429. ಬಿ ಬಂದು -0.1929 ಮತ್ತು ಸಿ ಬಂದು 1.0357. therefore y is equal to 0.2429 x square, b ಅಂದರೆ -0.1929 x ಪ್ಲಸ್ ಸಿ ಅಂದರೆ 1.0357 ಇದೆ best fitting parabola. Thank you. Please like, share and subscribe.